ಹಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ನಿಪಾಲ್ ಕಿಚನ್ಗೆ ನಿಮಗೆಲ್ಲ ಆಧಾರದ ಸ್ವಾಗತ. ನಾನು ಪ್ರತಿಭಾ. ಆ್ಯಸ್ ಯೂಶುವಲ್ ನಾನು ಇವತ್ತು ಆನಿಯನ್ ರೈಸ್ ಅಥವಾ ನೀರುಳ್ಳಿ ರೈಸ್ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯೂಟ್ಯೂಬ್ ಚಾನಲ್ನಲ್ಲಿ ಒಂದೆರಡು ನೀರುಳ್ಳಿದು ಬೆನಿಫಿಟ್ಸ್ ಹೇಳೋಣ, ಆರೋಗ್ಯ ಪ್ರಯೋಜನಗಳು ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ನೀರುಳ್ಳಿ ಎಷ್ಟು ಒಳ್ಳೆಯದು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ. ನೀರುಳ್ಳಿಯಲ್ಲಿ ಕ್ವೆರಾಸೆಟಿನ್ ಅಂತ ಒಂದು ಕಾಂಪೌಂಡ್ ಇದೆ. ಅದು ನಮ್ಮ ಆರೋಗ್ಯದ, ನಮ್ಮ ದೇಹದ ಸೆಲ್ಸನ್ನು ಹಾಳಾಗದೇ ಇರುವ ಹಾಗೆ ನೋಡ್ತದೆ. ಇದರಲ್ಲಿ ಅದು ಒಂದು ಆ್ಯಂಟಿ ಆಕ್ಸಿಡೆಂಟು, ಮತ್ತು ಇದು ಹಾರ್ಟ್ ಫ್ರೆಂಡ್ಲಿ. ಇನ್ ಅದರ್ ವರ್ಡ್ಸ್, ಬ್ಲಡ್ ವೆಸಲ್ಸನ್ನೆಲ್ಲ ಕ್ಲೀನ್ ಮಾಡ್ತದೆ. ಇದು ಬ್ಲಡ್ ಪ್ರೆಷರನ್ನು ಮ್ಯಾನೇಜ್ ಮಾಡ್ತದೆ ಮತ್ತು ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡ್ತದೆ. ನೀರುಳ್ಳಿಯನ್ನು ನಾವು ಬೇರೆ ಬೇರೆ ಥರ ಉಪಯೋಗಿಸ್ಬೋದಲ್ವ. ಹಸಿ ಥರ ತಿನ್ಬೋದು, ಶಾಲೋ ಫ್ರೈ ಮಾಡ್ಬೋದು, ಡೀಪ್ ಫ್ರೈ ಮಾಡ್ಬೋದು, ಒಗ್ಗರಣೆಗೆ ಉಪಯೋಗಿಸ್ಬೋದು. ಈ ಥರ ತುಂಬ ರೀತಿಯಲ್ಲಿ ನೀರುಳ್ಳಿನ ಉಪಯೋಗಿಸ್ಕೋಬೋದಲ್ವಾ. ಆದ್ದರಿಂದ ಇದು ನಮಗೆ ಇಷ್ಟೆಲ್ಲ ತುಂಬ ಆರೋಗ್ಯ ಪ್ರಯೋಜನಗಳು ಇದೆ ನೀರುಳ್ಳಿಯಿಂದ. ಪ್ರಾಯ ಆದವರು ಕೂಡ ನೀರುಳ್ಳಿಯನ್ನು ತಿನ್ನಬೇಕು, ಯಾಕಂದರೆ ಫ್ರ್ಯಾಕ್ಚರ್ಸ್ ಎಲ್ಲ ಅದು ಕಡಿಮೆ ಮಾಡ್ತದೆ. ಯಾಕೆ ಬೋನ್ ಫ್ರೆಂಡ್ಲಿ ಅಲ್ವಾ. ಹಾಗೆ ಇದು ನಮಗೆ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ ಫ್ರೆಂಡ್ಸ್. ಎಲ್ಲ ತಿಂದದ್ದು ವಸ್ತುವನ್ನು ಜೀರ್ಣ ಹಾಗೆ ಮಾಡ್ತದೆ. ಇದು ಬೋನ್ ಫ್ರೆಂಡ್ಲಿ ಕೂಡ. ಮತ್ತು ಇದರಲ್ಲಿ ಕೆಲವೆಲ್ಲ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಆಗದೇ ಇರುವಂತಹ ಕಂಟೆಂಟ್ಸ್ ಇದೆ. ಅದರಿಂದ ಇದು ಕ್ಯಾನ್ಸರ್ ಕೂಡ ಆಗದೇ ಇರುವ ಹಾಗೆ ಮಾಡ್ತದೆ. ವೆಯ್ಟ್ ಮ್ಯಾನೇಜ್ ಮಾಡ್ತದೆ. ವಿಟಮಿನ್ ಸಿ ತುಂಬ ಇರೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಕೂಡ ನಮ್ಮ ದೇಹದಲ್ಲಿ ಇದು ಜಾಸ್ತಿ ಆಗ್ತದೆ. ಇಷ್ಟೆಲ್ಲ ಹೇಳ್ಬಿಟ್ಟು ನಾನು ನೀರುಳ್ಳಿ ರೈಸ್ ಆ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ಮನೆಯಲ್ಲಿರುವ ವಸ್ತುಗಳಿಂದ ಮಾಡ್ಬೋದು ಫ್ರೆಂಡ್ಸ್. ಈ ಬೇಸಿಗೆ ಕಾಲದಲ್ಲಿ ಗ್ಯಾಸ್ ಹತ್ರ ತುಂಬ ಹೊತ್ತು ಅಥವಾ ಅಡುಗೆ ಮನೆಯಲ್ಲಿ ತುಂಬ ಹೊತ್ತು ಬೇರೆ ಅಡುಗೆಗಳನ್ನೆಲ್ಲ ಮಾಡೋ ಬದಲಾಗಿ ಏನು ತರಕಾರಿ ಕೂಡ ಬೇಡ, ಇದಕ್ಕೆ ಮನೆಯಲ್ಲಿರುವ ವಸ್ತುಗಳಿಂದ ಸುಲಭವಾಗಿ ಮಾಡುವಂತಹ ನೀರುಳ್ಳಿ ರೈಸ್ ರೆಸಿಪಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದೆ ಯೂಟ್ಯೂಬ್ ನನ್ನ ಚಾನಲ್ನಲ್ಲಿ ಈರುಳ್ಳಿ ರೈಸ್ ಅಥವಾ ಆನಿಯನ್ ರೈಸ್ ರೆಸಿಪಿನ ಪ್ರೆಸೆಂಟ್ ಮಾಡ್ತಿದ್ದೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಮತ್ತೊಮ್ಮೆ ನಿಮಗೆಲ್ಲ ಅದರದ ಸ್ವಾಗತ. ಇವತ್ತು ನಾನು ಫ್ರೆಂಡ್ಸ್ ಆನಿಯನ್ ರೈಸ್ ಅಥವಾ ಈರುಳ್ಳಿ ರೈಸ್ ರೆಸಿಪಿನ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ. ಈಗ ಏನೇನು ಬೇಕಂತ ನೋಡೋಣ. ನೋಡಿ, ಅರ್ಧ ಕಪ್ಪು ಬಾಸುಮತಿ ಅಕ್ಕಿ ಮತ್ತು 2 ದೊಡ್ಡ ನೀರುಳ್ಳಿ ಕಟ್ ಮಾಡಿಟ್ಟಿರೋದು ಈ ಥರ ಉದ್ದುದ್ದಲ್ಲಿ. ಮತ್ತು ಬೇರೆ ಏನೇನು ಬೇಕಂತ ನೋಡೋಣ. ಅರ್ಧ ಟೀ ಸ್ಪೂನು ಜೀರಿಗೆ ಮತ್ತು ಸಾಸಿವೆ, ಹುರಿದಂತಹ ಕಡಲೆಕಾಯಿ ಬೀಜ 2 ಟೇಬಲ್ ಸ್ಪೂನು, ಹಾಗೆ ಸ್ವಲ್ಪ ಅರಿಶಿನ ಪೌಡರ್ 1-2 ಪಿಂಚು, 2 ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪೌಡ್ರು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣಿನ ಜ್ಯೂಸ್ 2 ಟೀ ಸ್ಪೂನ್. ಇಷ್ಟೆಲ್ಲ ಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, 2-3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು. ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಬಿಸಿ ಮಾಡಿ, ಬಿಸಿ ಆಗುತ್ತೋ ಅದಕ್ಕೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಅರ್ಧ ಟೀ ಸ್ಪೂನ್ ಸಾಸಿವೆ ಒಟ್ಟಿಗೆ ಒಂದೇ ಬೌಲಲ್ಲಿ ಇಟ್ಟಿದ್ದೀನಿ. ಅದನ್ನು ಹಾಕ್ಕೊಳ್ಳಿ. 2 ಒಟ್ಟಿಗೆ ಚಟಪಟ ಅಂತ ಇದೆ ನೋಡಿ ಈಗ. ಹೌದಾ, ಚೆನ್ನಾಗಿ ಚಟಪಟ ಅಂದರೆ ಮಾತ್ರ ಅದರದ್ದು ರುಚಿ ಬಿಡೋದು. ಈಗ ಹುರಿದಿರುವಂಥ ಕಡಲೆಕಾಯಿ ಬೀಜ ಹಾಕಿ, ಹಾಗೆ ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಅದನ್ನು 30 ಸೆಕೆಂಡು ಅದನ್ನು ಅದರಲ್ಲೇ ಕೈ ಆಡಿಸ್ಕೊಳ್ಳಿ. ಅದು ಹುರಿದಿಟ್ಟಿದ್ದಲ್ವ, ಸ್ವಲ್ಪ ಸಾಟೆ ಮಾಡ್ಕೋಬೇಕು. ಈಗ ಕಟ್ ಮಾಡಿದಂಥ ನೀರುಳ್ಳಿ 2 ಕಪ್ಪಿದೆ. ಅದು ಸಾಧಾರಣ ಉದ್ದುದ್ದಲ್ಲಿ ಕಟ್ ಮಾಡಿಟ್ಟಿದ್ದೀನಿ. ಹೀಗೆ ಕಟ್ ಮಾಡಿದ್ರೇ ಒಳ್ಳೆಯದು. ಒಂದು ಚುಟ್ಕಿ ಅಥವಾ 2 ಚುಟ್ಕಿ ಅರಿಶಿನ ಪುಡಿ ಮತ್ತು ಉಪ್ಪಿನಲ್ಲಿ ನಾನು ಸ್ವಲ್ಪ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕಲ್ಲ, ಒಂಚೂರು ಹಾಕ್ತೀನಿ. ಉಳಿದಿದ್ದನ್ನು ಆಮೇಲೆ ಹಾಕ್ಕೋಬೋದು. 2-3 ಪಿಂಚ್ ಇವಾಗ ಹಾಕ್ತಾಯಿದ್ದೀನಿ ಅಷ್ಟೇ. ಇವಾಗ ಅದನ್ನು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರಿಂದ ಅದು ಚೆನ್ನಾಗಿ ಇದಾಗಿ ಬಂದುಬಿಡುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬ್ರೌನ್ ಆಯಿತು. ಹೌದಾ, ಎಷ್ಟು ಚೆನ್ನಾಗಾಯಿತು. ಈಗ ಉಳಿದಂಥ ಉಪ್ಪು ಹಾಕ್ಕೊಳ್ಳಿ. ಅದಕ್ಕೆ ನಾವು ಅವಾಗ ಸ್ವಲ್ಪ ಹಾಕಿಬಿಟ್ಟು ಉಳಿಸಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೆಲ್ಲ, ನಾನೊಂದು ಅರ್ಧ ಟೀ ಸ್ಪೂನ್ ಬೆಲ್ಲ ಹಾಕಿದ್ದೀನಿ, ಹಾಕಲೇಬೇಕು ಇದು ರುಚಿಗೆ. ಹಾಗೆ ನಾನು ಮನೇಲಿ ಮಾಡಿದಂಥ ಸಾಂಬಾರು ಪೌಡ್ರ್ ಹಾಕಿದ್ದೀನಿ. ರಸಮ್ ಪೌಡ್ರು ಹಾಕ್ಬೋದು, ಸಾಂಬಾರು ಪೌಡ್ರು ಹಾಕ್ಬೋದು. ಬಟ್ ಸಾಂಬಾರು ಪೌಡ್ರ್ ಹಾಕಿದ್ರೆ ತುಂಬ ರುಚಿ ಕೊಡುತ್ತೆ, ಯಾಕಂದರೆ ಅದರಲ್ಲಿ ಬೇಳೆ ಹಾಕ್ತೀವಲ್ಲ ನಾವು. ರಸಮ್ ಪೌಡ್ರನ್ನು ನಾವು ಬೇಳೆ ಹಾಕೋದಿಲ್ಲ ಅಲ್ವಾ. ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಇವಾಗ ಅದಕ್ಕೇ 2 ಟೀ ಸ್ಪೂನಷ್ಟು
ಹುಣಸೆ ಹಣ್ಣಿನ ರಸ ಹಾಕಿದ್ದೀನಿ ನಾನು. ಅದನ್ನು ಎಲ್ಲ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಲೋ ಫ್ಲೇಮ್ನಲ್ಲಿ. ಹುಣಸೆ ಹಣ್ಣಿಂದ ಹಸಿ ವಾಸನೆ ಹೋಗಬೇಕು. ಸ್ವಲ್ಪ ಒಂದು ಕೆಲವು ಸೆಕೆಂಡ್ ತನಕ, ಒಂದು 30 ಸೆಕೆಂಡ್ಸ್ ತನಕ ಹಾಕಿಬಿಟ್ಟು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ. ಈಗ ಚೆಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ಚರು ಒಂಥರ ದಪ್ಪ ಆಗಿ ಬಂದಿದೆ, ಮತ್ತು ಕಲರ್ ಕೂಡ ಚೇಂಜ್ ಆಗಿದೆ, ಅರೋಮೆಟಿಕ್ ಆಗಿದೆ. ಆಯಿತಲ್ಲ. ಇವಾಗ ಅದಕ್ಕೆ ನಾವು ಕುಕ್ ಮಾಡಿ ಇಟ್ಟಿದ್ದೀವಲ್ಲ, ಅರ್ಧ ಕಪ್ಪು ಬಾಸುಮತಿ ಅಕ್ಕಿದು ಅನ್ನ ಅದು ಹಾಕ್ಕೊಳ್ಳಿ. ಎಷ್ಟು ಸಿಂಪಲ್ ನೋಡಿ ಫ್ರೆಂಡ್ಸ್, ತುಂಬಾ ರುಚಿಯಾಗುತ್ತೆ. ನೀವು ಖಂಡಿತ ಟ್ರೈ ಮಾಡಬೇಕು ಇದನ್ನು. ಡೆಫಿನೆಟ್ಲಿ ನೀವು ಇದನ್ನು ಮಾಡಲೇಬೇಕು. ತುಂಬ ಹೊತ್ತು ಕಿಚನಲ್ಲಿ ಇದ್ಬಿಟ್ಟು ಏನೇನೋ ಮಾಡೋ ಬದಲಾಗಿ ಒಂದು ದಿವಸ ಎಲ್ಲಾದರೂ ಒಂದು ಬ್ರೇಕ್ ತೊಗೊಳ್ಬೋದಲ್ವಾ. ಈ ಥರ ಮಾಡಿಬಿಟ್ಟು ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ ಆಯಿತು ಅಲ್ವಾ, ಮತ್ತು ಪರಿಮಳಕ್ಕಾಯಿತು ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅದಕ್ಕೆ. ನಾವು ಲಿಂಬೆಹಣ್ಣು ಜ್ಯೂಸ್ ಹಾಕಬೇಕಂತಿಲ್ಲ, ಯಾಕಂದರೆ ನಾವು ಹುಣಸೆ ಹಣ್ಣಿನ ಜ್ಯೂಸ್ ಹಾಕಿದ್ದೀವಲ್ಲ. ನೋಡಿ ಎಷ್ಟು ಚೆನ್ನಾಗಾಯ್ತೀವ. ಒಂದು ಮಿಕ್ಸ್ ಕೊಡಿ ಅದಕ್ಕೆ. ನೋಡಿದ್ರೇ ತಿನ್ನಬೇಕು ಅನ್ಸುತ್ತಲ್ವ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಸೂಪರ್ ಆಗುತ್ತೆ. ಯಾವತ್ತೂ ಮಾಡಿ ನೀವು ಈ ಡಿಶ್ನ ಎಂಜಾಯ್ ಮಾಡ್ಬೋದು. ನೋಡಿ ಇದನ್ನು ನೋಡಿದ್ರೆ ತಿನ್ನಬೇಕು ಅಂತ ಅನಿಸೋದಿಲ್ವ ನಿಮಗೆ ಅಲ್ವಾ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇವಾಗ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್, ಹೇಗಿದೆ ಅಂತ ಅಂದ್ಬಿಟ್ಟು. ತುಂಬ ರುಚಿಯಾಗುತ್ತೆ. ಯಾವಾಗಾದರೂ ಮಾಡಬೇಕು ಅಂತ ಅನಿಸಿದಾಗ ಮಾಡಿ ತಿನ್ಬೋದು. ಅಷ್ಟು ಕೂಡ ಚೆನ್ನಾಗಿರುತ್ತೆ, ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈರುಳ್ಳಿ ತುಂಬ ಒಳ್ಳೆಯದಲ್ವಾ ನಮ್ಮ ಆರೋಗ್ಯಕ್ಕೆ. ಸೊ ಅದೂ ವರ್ಕೌಟ್ ಆಗುತ್ತೆ, ಆ ಪರ್ಪಸ್ ಕೂಡ ಸರ್ವ್ ಆಗುತ್ತೆ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಎಲ್ಲರಿಗೆ ನಮಸ್ಕಾರ. ಮತ್ತು ನೆಕ್ಸ್ಟ್ ರೆಸಿಪಿ, ಒಳ್ಳೆ ರೆಸಿಪಿ ಜೊತೆ ಬರ್ತೀನಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ದಯಮಾಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.